ಹೋಗಮ್ಮ ಬ್ಯಾಗ್ ಒಳಗೆ. ಕಚ್ಚಿಡ್ಕೊಂಬಿಟ್ಟಿದೆ ಪ್ಯಾಂಟ್ನ. ಡೆತ್ ರೋಲ್ ಎಲ್ಲ ಮಾಡಬೇಡ ಬಾಯಿಲಿ ನೀನು. ನಮಸ್ಕಾರ. ಹಾಂ, ಆ ಕಡೆ ಎಲ್ಲಿ ನೋಡಿದ್ರಿ? ಇಲ್ಲಿ ಹಿಂದೆ ಇಲ್ಲಿಂದ ಹೋಯ್ತಾ ಹಿಂಗೆ? ಇಲ್ಲ ಅದು ಹಿಂದೆ ಡೋರ್ ಇದೆ. ಹಾಂ, ಹಿಂದೆ ಡೋರ್ ತೆಗ್ದು ಹಿಂಗೆ ಬಾಗಿಲು ತೆಗ್ದೆ. ಹಾಂ, ಬಾಗಿಲು ತೆಗ್ದ ತಕ್ಷಣ ವಾಷಿಂಗ್ ಮಿಷಿನ್ ಅಡಿ ಬಂತು. ಓಕೆ. ಇಲ್ಲಿಂದ ಆಚೆಗೆ ಬಂದಿಲ್ಲ ಈ ಕಡೆಗೆ? ಇಲ್ಲ ಬಂದಿಲ್ಲ. ಅದು ಆ ಕಡೆಯಿಂದ ಬರ್ತಿದೆ. ಇದು ತೆಗಿಬೋದಾ ಇದು? ತೆಗಿಬೋದು. ಹಾಂ, ಇವಾಗ ವಾಷಿಂಗ್ ಮಿಷಿನ್ ಕೆಳಗೆ ಬಂತದು? ಇಲ್ಲೆಲ್ಲ ಇದೆ. ಓಕೆ. ಮೋಸ್ಟ್ಲಿ ಅದು ಗಲಿ ಟ್ರ್ಯಾಪಿಂದ ನಾಗರ ಹಾವು. ದೊಡ್ಡದಾಗೆ ಇದೆ. ಓ, ತುಂಬ ಟೂ ಮೆನಿ ಥಿಂಗ್ಸ್. ಕಾಲು ಇಡಬೇಕು. ಹೌದಾ? ಕಾಲು ಇಟ್ಬಿಡ್ತಾ ಇದ್ರೆ ಇದ್ರ ಮೇಲೆ? ಬಾಕ್ಸ್ ತಗೋಬೇಕಾ? ಬೇಡ ಸರ್. ಹೋಗಮ್ಮ ಬ್ಯಾಗ್ ಒಳಗೆ. ಈಗ 15 ತರವಲ್ಲ ಪಕ್ಕದಾಗ ಮಾಡಿದ್ದು. ಬ್ಯಾಗ್ ಒಳಗೆ ಹೋಗ್ಬೇಕಂದ. ಅಷ್ಟೇ. ಹೊಡೆದಾಕ್ಬಿಟ್ರಾ? ಏಕೆ? ಓಕೆ. ಬೆಂಗಳೂರಿನವರು ದುರ್ಗಾ ಅಂದ್ಬಿಟ್ಟು. ಹೌದು ಹೌದು ಹೌದು. ಸರ್ ಮಜ್ಜಿಗೆ ನಂಗೆ ಆ್ಯಕ್ಚುಲಿ ತುಂಬ ಎಮರ್ಜೆನ್ಸಿ ಕಾಲ್ಗಳಿದೆ ಇವಾಗ. ಬೇಗ ಬೇಡ ತೋರ್ಸ ಬಾಸ ಬಟ್ಟೆ ಒಳಗೆ ಅಲ್ಲಿ ಹುಳ ಐತೆ ನೀನು ಅಡಿಕೆ ಒಳಗೆ ಎತ್ಕೊಂಡು ಹೋಗ್ತಿದ್ದಾರೆ ಮೀನಿನ. ವೀಕ್ಷಕರೇ ನಮಸ್ಕಾರ. ನೀವು ನೋಡಿದ ಹಾಗೆ ಈ ಒಂದು ನಾಗರ ಹಾವನ್ನು ನಾವು ರೆಸ್ಕ್ಯೂ ಮಾಡಿದ್ವಿ. ಸ್ವಲ್ಪ ಫೆರೋಷಿಯಸ್ ಆಗಿತ್ತು, ತುಂಬ ಆಕ್ಟಿವ್ ಆಗಿತ್ತು, ಹಾಗೂ ಕೂಡ ಕಚ್ಚೋದಕ್ಕೂ ನನಗೊಂದು 2 ಸಲ ಬಂತು. ಆದರೆ ನೀವು ಆ ಆಂಟಿ ಹೇಳಿದ್ದನ್ನು ಕೇಳಿಸ್ಕೊಳ್ತು ಅಂತಂದರೆ, ಆ ಮನೆಯಲ್ಲಿದ್ದವರು ಹಿಂದೆಗಡೆ ಬಾಗಿಲನ್ನು ತೆಗೆದು ಕಾಲನ್ನು ಇಡಬೇಕು, ಅಷ್ಟರಲ್ಲಿ ಆ ಒಂದು ಲೇಡಿ ಮನೆಯವರು ಹುಷಾರಾಗಿ ಕಾಲನ್ನು ಎತ್ಕೊಂಡ್ಬಿಟ್ರು. ಅವ್ರಿಗೆ ಟಚ್ ಆಯ್ತಂತೆ ಆ ಒಂದು ಹಾವು. ಇನ್ ಕೇಸ್ ಏನಾದ್ರು ಒಂದು ಸ್ವಲ್ಪ ಸಮಯ ಅಥವಾ ಒಂದು ಚೂರು ಪ್ರೆಷರ್ ಏನಾರು ಹಾಕಿದಿದ್ರೆ ಅವ್ರಿಗೆ ಏನು ಹೆಚ್ಚು ಕಮ್ಮಿ ಆಗ್ತಾ ಇತ್ತೋ ಹೇಳೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಇದು ಹಾವು, ಇದು ಕಚ್ಚುತ್ತೆ, ಏನು ಮಾಡೋದಕ್ಕಾಗಲ್ಲ. ಅದರ ಒಂದು ಬಿಹೇವಿಯರ್ನ ಅದು ಯಾವತ್ತೂ ಬಿಟ್ಕೊಡೋದಿಲ್ಲ. ತನ್ನನ್ನು ತಾನು ರಕ್ಷಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ಹಾವುಗಳು ಕಚ್ಚೋದು ಬಿಟ್ಟರೆ ಸುಮ್ಮನೆ ಯಾರಿಗೂ ಕಚ್ಚಲ್ಲ. ಸೊ ಈ ರೀತಿ ತುಳಿದಾಗ ಅಥವಾ ಏನಾರು ಪ್ರೆಷರ್ ಹಾಕಿದಾಗ, ಇಲ್ಲ ಕೆಣಕಿದಾಗ ಅಂಥ ಸಿಚುವೇಶನಲ್ಲಿ ಮಾತ್ರ ಈ ಒಂದು ಹಾವುಗಳು ತನ್ನ ಜೀವವನ್ನು ತನ್ನನ್ನು ತಾನು ರಕ್ಷಿಸ್ಕೊಳ್ಳೋದಕ್ಕೆ ಅಂತ ಕಚ್ಚುತ್ತೆ. ದೇವರ ದಯೆಯಿಂದ ಯಾರಿಗೂ ಏನು ಆಗದೇನೆ ನಾವು ಟೈಮಿಗೆ ಕರೆಕ್ಟಾಗಿ ತಲುಪಿ ಆ ಒಂದು ನಾಗರ ಹಾವನ್ನು ಅಲ್ಲಿಂದ ರೆಸ್ಕ್ಯೂ ಮಾಡಿದ್ದೀವಿ. ಮೈಸೂರಿನ ಸಿದ್ಧಾರ್ಥ ಲೇಔಟ್ಗೆ ಒಂದು ಹಾವಿನ ಸಂರಕ್ಷಣೆಯ ಕರೆಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಅಲ್ಲಿಗೆ ಹೋಗ್ತಾ ಇದ್ದಂಗೆ ಯಾವ ಹಾವು ಎಲ್ಲಿ ಸೇರ್ಕೊಂಡಿದೆ ಅನ್ನೋದು ಗೊತ್ತಾಗುತ್ತೆ. ನಮಗಿರೋದು ಒಂದೇ ಲೀಡು, ಏನಂತಂದರೆ ಬಾತ್ರೂಮ್ ಒಳಗಡೆ ಹೋಗೋದನ್ನು ನಾವು ನೋಡಿದ್ದೀವಿ. ಅದು ಕೆಳಗಡೆ ಮನೆಗೆ ಹೋಗಿರೋದು, ನಾವು ಮೇಲ್ಗಡೆ ಮನೆಯವರು ಫೋನ್ ಮಾಡ್ತಾ ಇರೋದು ಆದಷ್ಟು ಬೇಗ ಬಂದು ಅದನ್ನು ರೆಸ್ಕ್ಯೂ ಮಾಡಿಕೊಡಿ ಅಂತ ಹೇಳಿ ನಮಗೆ ಒಂದು ರಿಕ್ವೆಸ್ಟ್ ಬಂದಿದೆ. ಸೊ ಮೈಸೂರಿನ ಸಿದ್ಧಾರ್ಥ ಲೇಔಟ್ಗೆ ಹೋಗೋಣ, ಅಲ್ಲಿರ್ತಕ್ಕಂಥ ಹಾವನ್ನು ರೆಸ್ಕ್ಯೂ ಮಾಡೋಣ. ಆ ಕಡೆನಾ? ಕನ್ನಡದವ್ರೇನೆ, ಕನ್ನಡದಲ್ಲಿ ಮಾತಾಡಿ. ओ आप हिंदी बात करते हैं, ठीक है. किधर देखा आपने? आपने नहीं देखा? ನೀವು ನೋಡಿದಾ? ನಾನು ನೋಡಿಲ್ಲ, ನಾನು ಅಲ್ಲಿ ಕುಂತಿದ್ದೆ. ಹಾಂ, ಅಲ್ಲಿಂದ ಮನೆ ಈ ಬಾಡಿಗೆಗಾರಲ್ಲ. ಹಾಂ 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 ಹಾಂ
ಮಾಡಿರೋದು ನೋಡಿ. ಇದ್ರೊಳಗೆ ಓ ಈ ಮೂಲೆ ಸಂಧಿಯಿಂದ ಹೋಗಿದೆ. ಅದಾದ್ಮೇಲೆ ಯಾರೂ ಬಾಗಿಲು ತೆಗ್ದಿಲ್ಲ ಅಲ್ವಾ? ಇದು ಇಂಡಿಯನ್ನ ವೆಸ್ಟರ್ನ? ಇದು ಇಂಡಿಯನ್ನ ವೆಸ್ಟರ್ನ? ಇಂಡಿಯನ್ ಅಂತಂದರೆ ಕಷ್ಟ. ಬರ ಹಾಂ, ಕಚ್ಬೇಡ ಸುಮ್ಮನಿರ, ಕಚ್ಬೇಡ ಸುಮ್ಮನಿರ. ಹೈ ಓಕೆ 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 ಕಚ್ತಾ ಇದ್ದಾನೆ, ಪ್ಯಾಂಟ್ನ ಕಚ್ಚಿ ಹಿಡ್ಕೊಂಬಿಟ್ಟಿದ್ದಾನೆ. ಓಕೆ, ಕಚ್ಚಿ ಹಿಡ್ಕೊಂಬಿಟ್ಟಿದ್ದೆ ಪ್ಯಾಂಟ್ನ, ಬಿಡ್ತಾ ಇಲ್ಲ. ಹಾಂ, ಅದಕ್ಕೆ ನಾವು ಪ್ಯಾಂಟ್ ಹಾಕೊಳ್ಳೋದು, ಅದಕ್ಕೆ ನಾವು ಪ್ಯಾಂಟ್ ಹಾಕೊಳ್ಳೋದು. ಓಕೆ ಸೂಪರ್. ಓಕೆ, ಇರಲಿ, ತೊಂದರೆ ಇಲ್ಲ. ಓಯ್ ಸುಮ್ಮನಿರೋ. ಎಸ್, ಯಾವತ್ತು ಒಂದು ಬಂದ್ಬಿಟ್ಟಿದ್ದೆ, ಹಾಂ, ಅದು ಹಂಗೆ ಸೇರ್ಕೊಂಡ್ಬಿಡ್ತು ಆ ಕಡೆ, ಆಮೇಲೆ ಕೈ ಸಿಕ್ಕಿಲ್ಲ ಕಣಪ್ಪ. ಹೌದಾ? ಯಾಕಂದ್ರೆ ಸಣ್ಣ ಮಕ್ಕಳು ಅದಕ್ಕೆ ನಾವು ಹಾಂ, ಯಾವ್ದು ಹೌದು ಇದು ಕೆರೆ ಹಾವು. ಕೆರೆ ಹಾವು. ವೀಕ್ಷಕರೇ ನಮಸ್ಕಾರ. ನಾವು ಈ ಒಂದು ಕೆರೆ ಹಾವನ್ನು ರೆಸ್ಕ್ಯೂ ಮಾಡಿದ್ದೀವಿ ಒಂದು ಬಾತ್ರೂಮ್ ಒಳಗಿಂದ. ಈ ಒಂದು ಸಿಚುವೇಶನ್ ಬಹಳ ಭಯಂಕರ ಅಥವಾ ಡೇಂಜರಸ್ ಅಂತ ಕೂಡ ಹೇಳ್ಬೋದು ಎಷ್ಟೋ ಜನಗಳಿಗೆ. ಯಾಕೆಂದರೆ ಕೆರೆ ಹಾವು ಅನ್ನೋ ಒಂದು ಹಾವು ವಿಷ ಇಲ್ಲದೆ ಇದ್ರೂ ಕೂಡ ಎಷ್ಟೋ ಜನಕ್ಕೆ ಭಯವನ್ನು ಉಂಟು ಮಾಡಿದೆ, ಎಷ್ಟೋ ಜನ ಕಚ್ಚಿದೆ ಕೂಡ. ಆ ಕಚ್ಚಿರೋದ್ರಿಂದ ಎಷ್ಟೋ ಜನ ಪ್ಯಾನಿಕ್ ಆಗಿದ್ದಾರೆ. ನಾನೊಂದು ಎಕ್ಸಾಂಪಲ್ ಅನ್ನು ಕೊಡ್ತೀನಿ. ಏನಂತಂದರೆ ಮೈಸೂರಿನ ಹುಣಸೂರು ಭಾಗದಲ್ಲಿ ಈಗ ಒಂದು 2 ವರ್ಷದಿಂದ ನನಗೆ ಇದೊಂದು ಕರೆ ಬರುತ್ತೆ. ಏನಂತಂದರೆ ಒಬ್ಬರು ಕೆರೆ ಹಾವನ್ನು ಕಚ್ಚಿ ಸತ್ತೋಗಿದ್ದಾರೆ ಅಂತ. ನಾನು ಕೆರೆ ಹಾವು ಕಚ್ಚಿದ್ರೆ ಸಾಯಲ್ವಲ್ಲ, ವಿಷಯ ಇಲ್ಲ ಅದರಲ್ಲಿ, ಬೇರೆ ಯಾವುದಾರ ಕಾರಣಗಳಿದೆಯಾ ಅಂತ ನೋಡಿ ಒಂದು 5 ನಿಮಿಷ ಯೋಚನೆ ಮಾಡಿ ನೋಡಿದಾಗ ತಿಳಿಯುತ್ತೆ. ಅವರು ಹುಲ್ಲನ್ನು ಕುಯ್ತಾ ಇರ್ತಾರೆ ಕೊಡ್ಲಿಯಲ್ಲಿ. ಆ ಒಂದು ಕೊಡ್ಲಿಯಲ್ಲಿ ಹುಲ್ಲನ್ನು ಕೊಯ್ಯುವಂಥ ಸಮಯದಲ್ಲಿ ಹುಲ್ಲು ಒಳಗಡೆಯಿಂದ ಬಂದು ಕೈಗೆ ಹಾವು ಕಚ್ಚಿಬಿಟ್ಟು ವಾಪಸ್ ಹುಲ್ಲಿನ ಒಳಗಡೆ ಹೊರಟೋಗುತ್ತೆ. ಆ ಹುಲ್ಲಿನ ಒಳಗಡೆ ವಾಪಸ್ ಹೋಗಿ ಅವರು ಹಾವು ಕಚ್ಚಿಬಿಡ್ತಲ್ಲ ನನಗೆ ಅಂತ ಕೊಡ್ಲಿ ಮತ್ತು ಹುಲ್ಲು ಎರಡನ್ನೂ ಬಿಸಾಕ್ಬಿಟ್ಟು ಓಡಕ್ಕೆ ಶುರು ಮಾಡ್ತಾರೆ. ನನಗೆ ಹಾವು ಕಚ್ಚಿಬಿಡ್ತು ಅನ್ನೋ ಒಂದು ಗಾಬರಿಲಿ, ಆ ಹಾವು ಕಚ್ಚಿಬಿಡ್ತು ಅನ್ನೋ ಗಾಬರಿಯಲ್ಲೇ ಅವರಿಗೆ ಹಾರ್ಟ್ ಅಟ್ಯಾಕ್ ಅಂತಂದರೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಅವರು ಆ ಒಂದು ವ್ಯಕ್ತಿ ಪ್ರಾಣವನ್ನು ಬಿಟ್ಬಿಡ್ತಾರೆ. ಸೊ ಸ್ಟೇಟ್ ಆಫ್ ಶಾಕ್ ಇಂದ ಏನಾದರೂ ಆಗ್ಬೋದು ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಹಾವು ಕಚ್ಚಿದೆ ಅಂತ ನಂತರ ಗಾಬರಿ ಆಗ್ತಿದ್ದಂಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಬ್ಲಡ್ ಫ್ಲೋ ಫಾಸ್ಟ್ ಆಗೋಕ್ಕೆ ಶುರು ಆಗುತ್ತೆ. ಪ್ಯಾನಿಕ್ ಆಗಿರೋದ್ರಿಂದ ಹಾರ್ಟ್ ಬೀಟು ಸಿಕ್ಕಾಪಟ್ಟೆ ಫಾಸ್ಟ್ ಆಗುತ್ತೆ. ಅದರಿಂದ ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು, ಇಲ್ಲಾಂತಂದರೆ ಫೇಂಟ್ ಆಗಿ ಕೊಲಾಪ್ಸ್ ಆಗ್ಬೋದು, ಇಲ್ಲ ಏನು ಬೇಕಾದರೂ ಆಗ್ಬೋದು ಆ ಒಂದು ಸ್ಟೇಟ್ ಆಫ್ ಶಾಕಲ್ಲಿ. ದಯವಿಟ್ಟು ಪ್ಯಾನಿಕ್ ಆಗಬೇಡಿ. ಈ ಒಂದು ಸಿಚುವೇಷನಲ್ಲಿ ಯಾರಾದರೂ ಬಾತ್ರೂಮ್ ಒಳಗಡೆ ಯೂಸ್ ಮಾಡೋಕ್ಕೆ ಅಂತ ಹೋಗಿದ್ದಾಗ ಬಕೆಟನ್ನು ಎತ್ಕೊಂಡಿದ್ದಿದ್ರೆ ಅಲ್ಲಿ ಹಾವು ಕಾಣಿಸಿ ಅದು ಸಡನ್ ಆಗಿ ಈ ಥರ ಮೂವ್ ಆಗಿದ್ದಿದ್ರೆ ಪಕ್ಕ ಅವ್ರಿಗೂ ಏನಾದರೂ ಒಂದು ಇದೇ ರೀತಿ ಒಂದು ಸಿಚುವೇಶನ್ ಆಗೋದು. ದಯವಿಟ್ಟು ಕೊಲ್ಲಬೇಡಿ, ಕರೆ ಮಾಡಿ ಅಂತ ಹೇಳ್ತಾ ನಿಮ್ಮ ಆವರಣಗಳ, ನಿಮ್ಮ ಸರೌಂಡಿಂಗ್ಸ್ಗಳನ್ನು ಚೆಕ್ ಮಾಡಿ ನೋಡಿಕೊಂಡು ಯೂಸ್ ಮಾಡಿ. ಏನೇ ಆಗಲಿ, ಬಾತ್ರೂಮ್ ಆಗಲಿ, ಟಾಯ್ಲೆಟ್ ಆಗಲಿ, ಇಲ್ಲ ನೀವು ಕೂತ್ಕೊಳ್ಳೋದೊಂದು ಕಡೆ ಆಫೀಸಲ್ಲಿ ಚೇರ್ ಅಥವಾ ಟೇಬಲ್ ಆಗ್ಬೋದು, ಗ್ರೌಂಡ್ ಫ್ಲೋರಲ್ಲಿ ಇರೋಂಥ ಆಫೀಸ್ ಅಥವಾ ಆಫೀಸಲ್ಲಿ ಚೇರ್ ಅಥವಾ ಟೇಬಲ್ ಆಗ್ಬೋದು, ಏನೇ ಆಗಲಿ ನಿಮ್ಮ ಸರೌಂಡಿಂಗ್ಸನ್ನು ದಯವಿಟ್ಟು ಚೆಕ್ ಮಾಡಿ. ಇನ್ಮೇಲೆ ಮರಿಗಳು ಶುರು ಆಗುತ್ತೆ. ಮರಿಗಳು ಶುರು ಆದಾಗ ಖಂಡಿತವಾಗ್ಲೂ ಈ ರೀತಿ ದೊಡ್ಡ ದೊಡ್ಡ ಹಾವುಗಳು ಕಣ್ಣಿಗೆ ಕಾಣಿಸೋ ಥರ ಅವುಗಳು ಕಾಣಿಸೋದಿಲ್ಲ. ಇಷ್ಟೇಷ್ಟು ಚಿಕ್ಕದಾಗಿರುತ್ತೆ. ಕಟ್ಟಾವು ಮರಿ, ನಾಗರಾವು ಮರಿ, ಮಂಡ್ರದ ಹಾವಿನ ಮರಿ ಕಚ್ಚಿದ್ರೂ ಕೂಡ ಗೊತ್ತಾಗೋದಿಲ್ಲ. ಒಂದು 5 ರಿಂದ 10 ನಿಮಿಷ ಆಗಿ ಊದ್ಕೋತಾ ಇದೆ, ಉರಿತಾ ಇದೆ, ಕಣ್ಮಂಜಾಗ್ತಾ ಇದೆ, ಬಾಯಾರಿಕೆ ಆಗ್ತಾ ಇದೆ, ಉಸಿರಾಟದ ತೊಂದರೆ ಸಡನ್ ಆಗಿ ಶುರು ಆಗ್ಬಿಡುತ್ತೆ. ಏನೋ ಒಂದು ಚೂರು ಹಿಂಗೆ ಗೀರ್ದಂಗೆ ಆಗುತ್ತೆ ಅಷ್ಟೇ. ಅಷ್ಟೊಂದು ವಿಷ ಬಿಟ್ಬಿಟ್ಟಿರುತ್ತೆ. ಒಂದು ಸಣ್ಣ ಸ್ಕ್ರಾಚಲ್ಲೇ ಅದು ಎಷ್ಟೋ mg ವಿಷವನ್ನು ರಿಲೀಸ್ ಮಾಡಿರುತ್ತೆ. ಸೊ ಆ ತಪ್ಪು ಪ್ರಾಣಿಗಳದಲ್ಲ, ನಮ್ಮದು. ಗೊತ್ತಿಲ್ಲದೆ ಏನೋ ತುಳಿದಿರ್ತೀವಿ, ಇಲ್ಲ ಏನೋ ಆ್ಯಕ್ಷನ್ ಮಾಡಿರ್ತೀವಿ, ಇಲ್ಲ ಏನೋ ಕಾಲಿಟ್ಟಾಗ ನೋವಾಗಿರುತ್ತೆ. ಇವಾಗ ಮೊನ್ನೆ ನೀವು ನೋಡಿದಾಗ ರಾಮಕೃಷ್ಣ ನಗರದಲ್ಲಿ ಒಬ್ಬರು ಪಾಪ ಆ ಒಂದು ಹಾವಿನ ಮೇಲೆ ಕಾಲಿಟ್ಬಿಟ್ರು. ಆ ಹಾವಿನ ಮೇಲೆ ಕಾಲಿಟ್ಟ ತಕ್ಷಣ ಅವ್ರು ಕಾಲು ಎತ್ಕೊಂಡ್ಬಿಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಇಟ್ಟಿದ್ದಿದ್ರೆ ಖಂಡಿತವಾಗ್ಲೂ ಏನಾದರೂ ಒಂದು ತೊಂದರೆ ಆಗಿರೋದು. ಯಾರಿಗೂ ಏನೂ ತೊಂದರೆ ಆಗೋದು ಬೇಡ. ಹಾಗಾಗಿನೇ ನಾವು 24 ಗಂಟೆಗೆ 365 ದಿನ ನಮ್ಮ ಕೊನೆ ಉಸಿರಿರೋ ತನಕ ನಾವು ಇಷ್ಟಪಟ್ಟು ನಾವು ಸೇವೆಯನ್ನು ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಕೊಲ್ಲಬೇಡಿ, ಕರೆ ಮಾಡಿ. ಧನ್ಯವಾದ. ಮೈಸೂರಿನ ಕೂರ್ಗಳ್ಳಿ ಇಂಡಸ್ಟ್ರಿಯಲ್
ಭಾಗಕ್ಕೆ ನಾವಿವಾಗ ಒಂದು ಹಾವಿನ ಸಂರಕ್ಷಣೆಯ ಕರೆಗೆ ಹೋಗ್ತಾ ಇದ್ದೀವಿ. ಒಂದು ಇಂಟೀರಿಯರ್ ಡಿಸೈನ್ ಶೋರೂಮಿನ ಒಳಗಡೆ ಒಂದು ಸಿಂಕಿನ ಕೆಳಗಡೆ ಹಾವು ಸೇರ್ಕೊಂಡಿದೆ ಅಂತ ಹೇಳಿ ನಮಗೊಂದು ಕರೆ ಬಂದಿದೆ. ಬನ್ನಿ ಆದಷ್ಟು ಬೇಗ ತಲುಪೋಣ, ಅಲ್ಲಿರ್ತಕ್ಕಂಥ ಹಾವು ಯಾವುದು ಅಂತ ನೋಡಿ ರೆಸ್ಕ್ಯೂನ ಮಾಡೋಣ. ಅಲ್ಲೇ ಕಾಯ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀರಾ? ಕಾಣಿಸ್ತಿದ್ಯಾ? ನೋಡಿ ಇಲ್ಲಿ 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 ಕಾಣಿಸ್ತಾ ಇಲ್ಲ. ಇಲ್ಲಿ ಇಲ್ಲಿ ಚೆಕರ್ಡ್ ನೀರ್ ಹಾವು, ನೀರ್ ಹಾವು. ಹೇಳಿಲ್ವಾ ನೋಡ, ಕಚ್ಚಿದ್ರೆ ಮಾತ್ರ ಸಗದ ಕಚ್ಚುತ್ತಿದೆ. ಸಕ್ಕದ ಕಚ್ಚುತ್ತೆ, ಸೂಪರಾಗಿ ಕಚ್ಚುತ್ತೆ. ಸುಮ್ಮನಿರ, ಡೆತ್ ರೋಲ್ ಎಲ್ಲ ಮಾಡಬೇಡ ಬಾಯಿಲಿ. ನೀನು ಹೋಗಲ್ಲ, ಒಳಗೆ ಹೋಗಲ್ಲಿ. ಅಲ್ಲಲ್ಲಮ್ಮ, ಒಳಗೆ ಹೋಗೋ. ಡೆತ್ ರೋಲ್ ಮಾಡಬೇಡ ಕಣೋ. ಎಸ್, ಡೋಂಟ್ ಕಿಲ್, ಜಸ್ಟ್ ಕಾಲ್.